ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವೀಡಿಯೋವನ್ನು ನಾನು ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇದ್ದೇನೆ ಪಿ ಯು ಸಿ ಸ್ಟೂಡೆಂಟ್ಸ್ಗಳಿಗೆ. ಯಾಕೆ ಅಂತ ಕೇಳಿದರೆ, ಯಾವುದೇ ಮ್ಯಾನೇಜ್ಮೆಂಟ್ ಕೋಟಕ್ಕೆ ಹೋಗಿ ಅಂತ ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕಲ್ಲ ಈ ವಿಡಿಯೋ ಮಾಡ್ತಾ ಇರೋ. ಓನ್ಲಿ ಒನ್ ರೀಸನ್ ಏನು ಅಂತ ಕೇಳಿದರೆ, ನೀವು ಓದೋದ್ರಿಂದ ಈಗ ಇನ್ನೊಂದು 20-25 ಡೇಸ್ ಇದೆಯಲ್ಲ, ಸಿ ಇ ಟಿಗೆ ಓದೋದ್ರಿಂದ ನೀವು ಎಷ್ಟು ಸೇವ್ ಮಾಡ್ಬೋದು, ನೀವು ಎಷ್ಟು ಸೇವ್ ಮಾಡ್ತಾಯಿದ್ರೆ ವೆನ್ ಯು ಕಂಪೇರ್ ಇಟ್ ವಿತ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್, ಎಷ್ಟು ಸೇವ್ ಮಾಡ್ತೀರಂತೇಳಿ ನಿಮ್ಗೊಂದು ಗೊತ್ತಾಗಲಿ ಅಂತೇಳಿ ಒಂದೇ ಒಂದು ರೀಸನಿಗೋಸ್ಕರ ನಿಮಗೆ ಎನ್ಕರೇಜ್ಮೆಂಟ್ ಸಿಗಲಿ ಅಂತ, ಮೋಟಿವೇಶನ್ ಸಿಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದಾರೆ. ಓಕೆ, ಆ್ಯಂಡ್ ಈ ವಿಡಿಯೋನ ಸ್ಟಾರ್ಟ್ ಮಾಡಲಿಕ್ಕೆ ಮುಂಚೆ ಯಾರಿಗಾದರೂ ನಮ್ಮದು KCET ಕೌನ್ಸಿಲಿಂಗ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ, ಏಕಲವ್ಯ ಗ್ರೂಪಿಗೆ ಜಾಯ್ನ್ ಆಗಬೇಕು ಅಂತಿದ್ರೆ 6362324224 ಈ ನಂಬರ್ಗೆ ಮೆಸೇಜ್ ಹಾಕಿ ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಪರ್ಸ್ನಲ್ 1-to-1 ಪರ್ಸ್ನಲ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಆಫ್ ಆಲ್ ನಾನು ಬಂದುಬಿಟ್ಟು RVC ಬಗ್ಗೆ ಮಾತಾಡ್ತಾ ಇದ್ದೇನೆ. RVCಯಲ್ಲಿ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಕು ಅಂತಿದ್ರೆ ಟೋಟಲ್ ಫೀಸ್ ಬಂದುಬಿಟ್ಟು 70 lakhs ಫಾರ್ 4 years. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 70 lakhs. ಆಮೇಲೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆದರೆ 60 lakhs ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ ಆಸ್ ಅ ಸ್ಪೆಷಲೈಸೇಷನ್ ಆದರೆ 55 lakhs ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಸೈಬರ್ ಸೆಕ್ಯೂರಿಟಿ ಆದರೆ 50 lakhs ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಆದರೆ 38 lakhs ಆಗುತ್ತೆ. ಟ್ರಿಪಲ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆದರೆ 24 lakhs ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಇದ್ದರೆ 24 lakhs ಆಗುತ್ತೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 24 lakhs ಆಗುತ್ತೆ. ಸಿವಿಲ್ ಇಂಜಿನಿಯರಿಂಗ್ 24 lakhs ಆಗುತ್ತೆ. ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಇಂಜಿನಿಯರಿಂಗ್ 20 lakhs ಆಗುತ್ತೆ. ಕೆಮಿಕಲ್ ಇಂಜಿನಿಯರಿಂಗ್ 16 lakhs ಆಗುತ್ತೆ. ಬಯೋಟೆಕ್ನಾಲಜಿ 25 lakhs ಆಗುತ್ತೆ. ಏರೋಸ್ಪೇಸ್ 31 lakhs ಆಗುತ್ತೆ. ಇದು RVCಯ ಮ್ಯಾನೇಜ್ಮೆಂಟ್ ಸೀಟ್ ಫಾರ್ 4 years. ಯಾರಾದರೂ RVCಗೆ ಮ್ಯಾನೇಜ್ಮೆಂಟ್ ಸೀಟಿಗೆ ಹೋಗಬೇಕಂದ್ರೆ ಇಷ್ಟು ದುಡ್ಡು ಬೇಕು. ಅದೇ ನೀವು ಈ 20-25 ಡೇಸಲ್ಲಿ ಒಳ್ಳೆ ನಿಮ್ಮ ಎಫರ್ಟ್ ಹಾಕಿ, ಡೇ ಆ್ಯಂಡ್ ನೈಟ್ ಕೂತ್ಕೊಂಡು ಎಫರ್ಟ್ ಹಾಕಿದರೆ ಜಸ್ಟ್ 1,30,000 per year ಫಾರ್ 4 years ಇಟ್ ವಿಲ್ ಬಿ ಅರೌಂಡ್ 6 lakhs, ನಾಟ್ ಮೋರ್ ದ್ಯಾನ್ ದಟ್. ಅದರಲ್ಲೂ ಕೂಡ ನಿಮಗೆ ಇದು ಬರುತ್ತೆ, ಏನು ಹೇಳ್ತಾರೆ, ಸ್ಕಾಲರ್ಶಿಪ್ ಬರುತ್ತೆ. ಸೊ ಅರೌಂಡ್ 1 lakh. ನಾನು ಫೀಸ್ ಬಗ್ಗೆ ಮಾತಾಡ್ತಾ ಇರೋದು, ಎಷ್ಟು ದುಡ್ಡನ್ನು ಸೇವ್ ಮಾಡ್ತೀರಾ ವೆನ್ ಯು ಕಂಪೇರ್ ಇಟ್ ವಿತ್ ದ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್. ಓಕೆ, RVC ಇದು ಇನ್ನೊಂದು ಕಾಲೇಜು, RVITM ಅಂತ. ಸ್ಟೂಡೆಂಟ್ಸ್ RVC ಟಾಪ್ 1 ಬರುತ್ತೆ. RVITM ಟಾಪ್ ಒಂದು 15ಇಂದ 20 ಮಿಡ್ಲಲ್ಲಿ ಇಡ್ಬೋದು, 15 to 20. ಓಕೆ, ಆ್ಯಂಡ್ RVC ಮತ್ತು RVITMಗೂ ಏನು ಸರ್ ಡಿಫರೆನ್ಸು, ಏನು ಡಿಫರೆನ್ಸ್ ಇದೆ, ಏನು ಸಿಮಿಲಾರಿಟಿ ಇದೆ, ಅದೆಲ್ಲದೂ ಕೂಡ ನಮ್ಮ ಏಕಲವ್ಯ ಗ್ರೂಪಲ್ಲಿ ನಾನು ಹೇಳ್ತೇನೆ. ಎಲ್ಲರಿಗೂ ಪರ್ಸನಲ್ ಕೌನ್ಸಿಲಿಂಗ್ ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಕೊಡುವಾಗ, ಯಾಕೆ ನೀವು RVC ಮತ್ತು RVITM ಎಲ್ಲಿ ಇಡಬೇಕು, ಯಾಕೆ ಇಡಬೇಕು, ಆ್ಯಂಡ್ ಅಲ್ಲಿ ಪ್ಲೇಸ್ಮೆಂಟ್ ಕಂಬೈಂಡ್ ಆಗುತ್ತಾ ಸರ್, ಫ್ಯಾಕಲ್ಟಿ ಸೇಮ್ ಇದ್ದಾರಾ ಸರ್, ಅಥವಾ RVITMಲ್ಲಿ ಸಪ್ರೇಟ್ ಪ್ಲೇಸ್ಮೆಂಟ್ಸ್ ಎಲ್ಲಿದೆಯಾ, ಎಲ್ಲದನ್ನು ನಾವಲ್ಲಿ ಹೇಳ್ಕೊಡ್ತೇವೆ. ಪ್ರತಿಯೊಂದು ಸ್ಟ್ರಕ್ಚರ್, ಫೀಸ್ ಸ್ಟ್ರಕ್ಚರ್ ಇರ್ಬೋದು, ಅಥವಾ ಪ್ಲೇಸ್ಮೆಂಟ್ ಇರ್ಬೋದು, ಎಷ್ಟಾಗಿದೆ ಅವರಿಗೆ RVITM ಮತ್ತು RVITMಲ್ಲಿ ಹೈಯೆಸ್ಟ್ ಪ್ಲೇಸ್ಮೆಂಟ್ ಎಷ್ಟಾಗಿದೆ, ಆ್ಯಾವ್ರೇಜ್ ಪ್ಲೇಸ್ಮೆಂಟ್ ಎಷ್ಟಿದೆ, ಪ್ರತಿಯೊಂದು ಕೂಡ ಅದರಲ್ಲಿ ಹೇಳಿಕೊಡ್ತೇವೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, ಯು ವಿಲ್ ಗೆಟ್ ಹೆಲ್ ಲಾಟ್ ಆಫ್ ಇನ್ಫಾರ್ಮೇಷನ್ ಫ್ರೆಂಡ್ಸ್. ಯು ಕ್ಯಾನ್ ಗೈಡ್ ಸಮ್ ಒನ್. ಓಕೆ, ನೀವು ನಮ್ಮಿಂದ ಇನ್ಫಾರ್ಮೇಷನ್ ತಗೊಂಡು ಬೇರೆಯವರಿಗೆ ನೆಕ್ಸ್ಟ್ ಇಯರ್ ಗೈಡ್ ಮಾಡ್ಬೋದು. ಅಷ್ಟು ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಫಾರ್ ಶಾರ್. ಅದು ಇಷ್ಟು ಚೀಪ್ ರೇಟಿಗೆ ಎಲ್ಲೂ ಸಿಗೋದಿಲ್ಲ. ಕರ್ನಾಟಕದಲ್ಲಿ ಯಾವ ಕೋಚಿಂಗ್ ಅಕಾಡೆಮಿ ಆಗಿರ್ಬೋದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಕೊಡೋದಿಲ್ಲ ಫಾರ್ ಶಾರ್. ಓಕೆ, ಸೊ ಜಾಯ್ನ್ ಆಗಬೇಕು ಅಂತಿದ್ದವರು ಆದಷ್ಟು ಬೇಗ ಜಾಯ್ನ್ ಆಗಿ. ಓಕೆ, RVITMನ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ಏನು ಮ್ಯಾನೇಜ್ಮೆಂಟ್ ಫೀಸ್ 30 lakhs ಫಾರ್ 4 years ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ನೋಡಿ, RVCಯಲ್ಲಿ 70 lakhs. ಸೊ ಅದರಲ್ಲೇ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ RVC ಈಸ್ RVC ಓನ್ಲಿ, ಬಟ್ RVITM ಇಸ್ ಆಲ್ಸೋ ಗುಡ್. ಓಕೆ, ಬೇರೆ ಕಾಲೇಜಿಗೆ ಕಂಪೇರ್ ಮಾಡಿದರೆ ಈಗ BMSIT, RVIT ಇದೆಲ್ಲ ಒಂದೇ ಲೆವೆಲಿಗೆ ಬರುತ್ತೆ. ಓಕೆ, ಬಟ್ RVC ಮತ್ತು RVITMಗೆ ಕಂಪ್ಯಾರಿಸನ್ ಅಲ್ಲ. ಕಂಪ್ಯಾರಿಸನ್ ಮಾಡುವಾಗ RVC, PS, MS ರಾಮಯ್ಯ, BMSC ಇದೆಲ್ಲ ಒಳ್ಳೆ ಕಾಲೇಜ್. ದಯಾನಂದ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, JC ಮೈಸೂರು ಇದೆಲ್ಲ ಒಳ್ಳೆ ಕಾಲೇಜ್. ಓಕೆ, ಇದೆಲ್ಲ ಒಂದು ರೇಂಜಿಗೆ ಬರುತ್ತೆ. ಸೊ RVITMಲ್ಲಿ 30 lakhs, CSE ವಿತ್ AIMLಗೆ 25 lakhs, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ಗೆ 15 lakhs ಫಾರ್ 4 years. ಓಕೆ, ದಿಸ್ ಈಸ್ RVITM. ಓಕೆ, ನೆಕ್ಸ್ಟ್ RVITM ಬಿಟ್ಟು ನೆಕ್ಸ್ಟ್ ನಾನು ಇವಾಗ ಇದಕ್ಕೆ ಹೋಗ್ತೇನೆ ನೋಡಿ, ಯಾವುದು PS ಕಾಲೇಜ್ ಆಫ್ ಇಂಜಿನಿಯರಿಂಗು. PSಲ್ಲೂ ಅರೌಂಡ್ ನಿಮಗೆ ಏನು ಹೇಳ್ತಾರೆ 50 lakhs ಅಬೋ ಆಗುತ್ತೆ ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. 12 lakhs per year ಅವ್ರದ್ದು, ಪ್ಲಸ್ ಡೊನೇಷನ್ನು ಕೂಡ ಇದೆ ಅವ್ರದ್ದು 12 lakhs. ಸೊ ಟೋಟಲ್ ಆಗಿ ನಿಮ್ಗೆ ಏನು ಹೇಳ್ತಾರೆ ಅರೌಂಡ್ 50 ಅಬೋ ಆಗುತ್ತೆ. ಅರೌಂಡ್ 50 ಅಬೋ ಅಂದರೆ 60 lakhsವರೆಗೆ ಆಗುತ್ತೆ. ಎಲ್ಲಿ PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ರಿಂಗ್ ರೋಡ್ ಕ್ಯಾಂಪಸ್. PSಲ್ಲೂ ಕೂಡ 2 ಕ್ಯಾಂಪಸ್ ಇದೆ, ಒಂದು ರಿಂಗ್ ರೋಡ್ ಕ್ಯಾಂಪಸ್ ಇದೆ, ಒಂದು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ ಇದೆ. ಹಾಗಂತ ರಿಂಗ್ ರೋಡ್ ಕ್ಯಾಂಪಸ್ ಮತ್ತು ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸನ್ನು ಒಟ್ಟಿಗೆ ಇಡೋದಿಲ್ಲ, ನೀವು ಅದನ್ನು ಸಪ್ರೇಟಾಗಿ ಇಡ್ತೀರಾ. ಅದು ಎಲ್ಲಿಡಬೇಕು, ಹೇಗೆ ಇಡಬೇಕು, ಅದು ಕೌನ್ಸಿಲಿಂಗಲ್ಲಿ ನಾವು ಹೇಳಿಕೊಡ್ತೇವೆ. ರಿಂಗ್ ರೋಡ್ ಕ್ಯಾಂಪಸನ್ನು ಯಾಕೆ ಮೊದಲು ಇಡಬೇಕು, ಯಾಕೆ ವೈ ನಾಟ್ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್, ಅದು ಯಾಕೆ, ಎಲ್ಲಿ ಏನು ಡಿಫ್ರೆನ್ಸ್ ಇದೆ ಸರ್, ಪ್ಲೇಸ್ಮೆಂಟಲ್ಲಿ ಡಿಫ್ರೆನ್ಸ್ ಇದೆಯಾ, ಫ್ಯಾಕಲ್ಟಿಯಲ್ಲಿ ಡಿಫ್ರೆನ್ಸ್ ಇದೆಯಾ, ಅಥವಾ ಟೀಚಿಂಗಲ್ಲಿ ಡಿಫ್ರೆನ್ಸ್ ಇದೆಯಾ, ಏನಿದೆ ಅದೆಲ್ಲದನ್ನು ನಮ್ಮ ಗ್ರೂಪಲ್ಲಿ ಹೇಳ್ತೇವೆ. ಓಕೆ, ಸೊ ಇದರಲ್ಲಿ ರಿಂಗ್ ರೋಡ್ ಕ್ಯಾಂಪಸ್ಸಿಗೆ ಬಂದುಬಿಟ್ಟು ನಿಮಗೆ ಅರೌಂಡ್ 60 lakhs ಆಗುತ್ತೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗಿಗೆ ರಿಂಗ್ ರೋಡ್ ಕ್ಯಾಂಪಸ್. ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ಸಿಗೂ ಆಲ್ಮೋಸ್ಟ್ ಸೇಮ್ ಇದೆ, ಬಟ್ ಆ ಲೆವೆಲಿಗೆ ಬರೋದಿಲ್ಲ, 60ವರೆಗೆ ಬರೋದಿಲ್ಲ.
ಒಂದು 40ವರೆಗೂ ಬರುತ್ತೆ ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್. ಅದು ಬಿಟ್ಟರೆ MS ರಾಮಯ್ಯ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು ನಿಮಗೆ ಓವರ್ ಆಲ್ ಆಗಿ ಒಂದು 50 lakhs ಅಂತೂ ಮಿನಿಮಮ್ ಆಗುತ್ತೆ MS ರಾಮಯ್ಯದಲ್ಲಿ. ಓಕೆ, 35 lakhs ಡೊನೇಷನ್ನು, ಅರೌಂಡ್ 4 lakhs ಪರ್ ಇಯರ್ ಫೀಸ್ ಇರುತ್ತೆ. 4 4 16 ಅರೌಂಡ್ 50-51 lakhs ಆಗುತ್ತೆ. ಓಕೆ, ಸೊ ಯಾವುದೇ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ರಿಲೇಟೆಡ್ ಬ್ರಾಂಚ್ ಹೋಗಬೇಕು ಅಂತ ಹೇಳಿದ್ರೆ ನಿಮಗೆ 35+ lakhs ಬೇಕೇ ಬೇಕು ಫಾರ್ 4 years ಅಟ್ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಕಂಪ್ಯೂಟರ್ ಸೈನ್ಸ್ ವಿತ್ AIML ಆದರೂ ಅಷ್ಟೇ ಅರೌಂಡ್ 45 lakhs ಬೇಕು. ಓನ್ಲಿ AIML ಅಲ್ಲಿ ಕಂಪ್ಯೂಟರ್ ಸೈನ್ಸ್ ವಿತ್ AIML ಇದೆ, ಓನ್ಲಿ AIML ಇದೆ. ಅದರ ಡಿಫ್ರೆನ್ಸ್ ಏನು ಅಂತ ಕೇಳಿದರೆ ಅದನ್ನು ನಿಮಗೆ ಕೌನ್ಸಿಲಿಂಗ್ ಗ್ರೂಪಲ್ಲಿ ಹೇಳಿಕೊಡ್ತೇವೆ. ಓಕೆ, ಇಫ್ ಯು ಜಾಯಿನ್ ಫಾರ್ ಅವರ್ ಕೌನ್ಸಿಲಿಂಗ್. AIDS ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್, ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್. ಸೊ 22+ ಫೀಸು ಅರೌಂಡ್ 35 ಆಗುತ್ತೆ. ಸೈಬರ್ ಸೆಕ್ಯೂರಿಟಿ 25+ ಫೀಸು ಸೇಮ್. EC 12+ ಫೀಸು. EC ಅರೌಂಡ್ 25 lakhs ಆಗುತ್ತೆ, 25 to 30 lakhs ಆಗುತ್ತೆ. ಸೊ ಉಳಿದಿದ್ದು ಅಲ್ಲಿದೆ MS ರಾಮಯ್ಯದ್ದು. ಓಕೆ, ಸೊ ಇವಾಗ ನೋಡಿ PS ಆಯಿತು, RVC ಆಯಿತು. ನೆಕ್ಸ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, ಒನ್ ಆಫ್ ದ ಟಾಪ್ ಕಾಲೇಜ್ ಇನ್ ಕರ್ನಾಟಕ. BMS ಕಾಲೇಜ್ ಆಫ್ ಇಂಜಿನಿಯರಿಂಗು ಇದು ಕೂಡ ಟಾಪ್ 3, ಟಾಪ್ 2 ಅಥವಾ 3-4 ಅಲ್ಲಿ ಇಡ್ಬೋದು ನೀವು. ಒನ್ ಆಫ್ ದ ಬೆಸ್ಟ್ ಕಾಲೇಜು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಫಾರ್ 4 years ಇಟ್ ವಿಲ್ ಬಿ 40 lakhs ಫಾರ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್. ಓಕೆ, 40 lakhs ಫಾರ್ 4 years. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ 8 lakhs, 8 4s 32. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ವಿತ್ ಡೇಟಾ ಸೈನ್ಸ್ 8,50,000 into 4, ಸೊ 34 lakhs ಆಗುತ್ತೆ. ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಬಿಸ್ನೆಸ್ ಸಿಸ್ಟಮ್ 8 lakhs, 8 4s 32. ಸೊ ಮೋರ್ ದೆನ್ 30 ಅಂತೂ ಬೇಕೇ ಬೇಕು. BMS ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಬೇಕಂದ್ರೆ 40 lakhs, ಅದರ್ ದ್ಯಾನ್ ಕಂಪ್ಯೂಟರ್ ಸೈನ್ಸ್ ಬೇಕಂದ್ರೆ 30 ಮೇಲಂತೂ ಮಿನಿಮಮ್ ಬೇಕೇ ಬೇಕು. ಓಕೆ, BMS ಇಸ್ ಒನ್ ಆಫ್ ದ ಟಾಪ್ ಕಾಲೇಜು. 30 to 40 lakhsವರೆಗೂ ಬರುತ್ತೆ ನಿಮಗೆ. ಓಕೆ, ಒನ್ ಆಫ್ ದ ಟಾಪ್ ಕಾಲೇಜು. ಅದರದ್ದು ಫೀಸ್ ಸ್ಟ್ರಕ್ಚರಲ್ಲಿ ಕೊಟ್ಟಿದ್ದೆ ನಾನು, ನೋಡ್ಕೊಳ್ಬೋದು ಆಯಿತಾ. ಅದು ಬಿಟ್ಟರೆ BMS IT ಟಾಪ್ 10 to 15 ಮಿಡಲಲ್ಲಿ ಇಡ್ಬೋದು. 10 to 15 ಟಾಪ್ 10ಇಂದ ಮೇಲ್ಗಡೆ ಬರುತ್ತೆ. 13, 15 ಅಥವಾ ಒಂದು 14ಇಂದ 20 ಒಳಗಡೆ ಇರ್ಬೋದು BMS ITನ. ಸೊ ಅದರಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 6,50,000 ಅಂದರೆ ಅರೌಂಡ್ 28 lakhs ಆಗುತ್ತೆ. ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್ 5,50,000 ಅಂದರೆ 27 lakhs ಆಗುತ್ತೆ. 22 lakhs ಆಗುತ್ತೆ. ಸೊ ಅದನ್ನು ಕೂಡ ನೋಡ್ಬೋದು ಆಯಿತಾ. ಸೊ BMS ITಗೆ ಹೋಗ್ಬೇಕಂತ ಹೇಳಿದರೆ ಅಬೌಟ್ 20 lakhs ಬೇಕು. BMSCಗೆ ಬೇಕು ಅಂದರೆ 30 lakhs ಬೇಕು ಫಾರ್ 4 years. ಓಕೆ, ದಿಸ್ ಈಸ್ ಅಬೌಟ್ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್, BMS IT, RVCE, RVIT, ದೆನ್ ವಿಚ್ ಒನ್ MS ರಾಮಯ್ಯ, ದೆನ್ ವಿಚ್ PS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಬ್ರಾಂಚನ್ನು ಮರ್ಜ್ ಮಾಡ್ತಾ ಇದ್ದಾರೆ. RVCಯಲ್ಲಿ ನೆಕ್ಸ್ಟ್ ವರ್ಷದಿಂದ ISC ಇರೋದಿಲ್ಲ, ISCಯನ್ನು CSE ಜೊತೆ ಮರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಯಾವ ಕಾಲೇಜಲ್ಲಿ ಯಾವ ಬ್ರಾಂಚ್ ಇದೆ, ಯಾವ ಬ್ರಾಂಚನ್ನು ಮರ್ಜ್ ಮಾಡ್ತಾ ಇದ್ದಾರೆ, ಯಾವ ಬ್ರಾಂಚನ್ನು ಫಸ್ಟ್ ಇಡಬೇಕು, ಅದೆಲ್ಲದು ಇನ್ಫಾರ್ಮೇಷನ್ ನಮ್ಮ ಗ್ರೂಪಲ್ಲಿ ಇರುತ್ತೆ. ಓಕೆ, ಇನ್ನು ಅದು ಬಿಟ್ಟರೆ ನೆಕ್ಸ್ಟ್ ನಮಗಿರೋದು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೇಯ್ನ್ ಬ್ರಾಂಚಲ್ಲಿ 6 lakh ಪರ್ ಇಯರ್, 6 4s 24 lakhs. ಬಟ್ ಇದು ಜಸ್ಟ್ ಫೀಸ್ ಸ್ಟೂಡೆಂಟ್ಸ್. ಇದ್ರ ಮೇಲ್ಗಡೆ ಡೊನೇಷನ್ ತಗೊಳ್ತಾರೆ. 6 4s 24 lakhs ಪ್ಲಸ್ ಡೊನೇಷನ್. ಓಕೆ, ಅರೌಂಡ್ 30 lakhsವರೆಗೂ ಆಗುತ್ತೆ ಪಕ್ಕ. ಓಕೆ, ಯಾಕಂದರೆ ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇಸ್ ಒನ್ ಆಫ್ ದ ಟಾಪ್ ಕಾಲೇಜು. ಸೊ ಎಕ್ಸ್ಟ್ರಾ ತಗೊಳ್ತಾರೆ ಆಯಿತಾ. ಅದು ಬಿಟ್ಟರೆ ನಿಮಗಿರೋದು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಟಾಪ್ ಒಂದು 6-7 ಒಳಗಡೆ ಇಡ್ಬೋದು. ಆಲ್ಮೋಸ್ಟ್ 5-6 ಒಳಗಡೆ ಇರ್ಬೋದು. ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಟಾಪ್ 20 ಮೇಲ್ಗಡೆ ಬರುತ್ತೆ. ಓಕೆ, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಷ್ಟು ಒಳ್ಳೆಯದಿಲ್ಲ, ಅಂದರೆ ಅಷ್ಟು ಒಳ್ಳೆಯದಿಲ್ಲ ಅಂತಲ್ಲ, ಅಷ್ಟು ಅವರಿಗೆ ಕಂಪ್ಯಾರಿಷನ್ ಅಲ್ಲ, ಬಟ್ ATM ಇಸ್ ಗುಡ್. ಓಕೆ, ಆ್ಯಂಡ್ ಇದ್ರದ್ದು ಪ್ಲೇಸ್ಮೆಂಟ್ ಸರ್ ಕಂಬೈಂಡ್ ಆಗುತ್ತಾ? ಇನ್ನೂ ಒಂದು ಇದೆಯಲ್ಲ ಅವ್ರದ್ದು ದಯಾನಂದ್ ಸಾಗರ್ ಯೂನಿವರ್ಸಿಟಿ, ಹೇಗಾಗುತ್ತೆ ಪ್ಲೇಸ್ಮೆಂಟು, ಫ್ಯಾಕಲ್ಟಿ ಹೇಗಿದೆ, ಈ ಕಾಲೇಜನ್ನು ಎಲ್ಲಿಡ್ಬೋದು, ಅದೆಲ್ಲದನ್ನು ಗ್ರೂಪಲ್ಲಿ ಹೇಳ್ತೇವೆ ಆಯಿತಾ. ನೆಕ್ಸ್ಟ್ ಇದರಲ್ಲಿ ನೋಡಿ ನಿಮಗೆ ಯಾವುದೇ ತಗೊಳ್ಳಿ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ 4,30,000 ಆ್ಯಸ್ ಅ ಫೀಸ್, ಅಂದರೆ ಅರೌಂಡ್ 17 lakhವರೆಗೂ ನಿಮಗೆ ಫೀಸ್ ಆಗುತ್ತೆ ಪ್ಲಸ್ ಡೊನೇಷನ್. ಒಂದು ಡೊನೇಷನ್ ಒಂದು 4-5 lakhs ಕೇಳ್ತಾರೆ ಆಯಿತಾ. ಸೊ ಇದು ನಿಮ್ಮದು ಯಾವುದು ದಯಾನಂದ್ ಸಾಗರ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್. ಅದು ಕಂಪ್ಯೂಟರ್ ಸೈನ್ಸ್ ಬಿಟ್ಟು ಉಳಿದಿರೋದೆಲ್ಲ ಇದೆ ನೋಡಿ. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಷ್ಟು ಬರುತ್ತೆ ನಿಮಗೆ 3,95,000. ಅಂಥ ದೊಡ್ಡ ಡಿಫರೆನ್ಸ್ ಇಲ್ಲ. ಕಂಪ್ಯೂಟರ್ ಸೈನ್ಸ್ ಇನ್ಫಾರ್ಮೇಷನ್ ಸೈನ್ಸಿಗೆ ಅಂಥ ದೊಡ್ಡ ಡಿಫ್ರೆನ್ಸ್ ಇಲ್ಲ. ಆ್ಯಂಡ್ ಕೆಲವೊಂದು ಕಾಲೇಜಲ್ಲಿ ಏನು ಮಾಡ್ತಾಯಿದ್ದಾರೆ, ಇಯರ್ ಬೈ ಇಯರ್ ಇನ್ಫಾರ್ಮೇಷನ್ ಸೈನ್ಸನ್ನು ಕಂಪ್ಯೂಟರ್ ಸೈನ್ಸ್ ಜೊತೆ ಮರ್ಜ್ ಮಾಡ್ತಾಯಿದ್ದಾರೆ. ಯಾಕಂತ ಕೇಳಿದ್ರೆ ದರ್ ಈಸ್ ನೋ ಮಚ್ ಡಿಫರೆನ್ಸ್ ಬಿಟ್ವೀನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್. ಅದಕ್ಕೋಸ್ಕರ ಅದನ್ನು ಮರ್ಜ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಇದಿಷ್ಟು ಟಾಪ್ ಕಾಲೇಜಿನ ಫೀಸ್ ಸ್ಟ್ರಕ್ಚರ್ ಸ್ಟೂಡೆಂಟ್ಸು ನೋಡಿ. ಈ ಟಾಪ್ ಕಾಲೇಜು ಇನ್ನು ನಿಮಗೆ BMS ಇದಿದೆ ನೋಡಿ, BIT ಬ್ಯಾಂಗ್ಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಅದು ಕೂಡ ಇದೆ. ಅದು ಓಕೆ, ಒಂದು ಲೆವೆಲಿಗೆ ಒಳ್ಳೆ ಕಾಲೇಜೇ. ಅವ್ರದ್ದು ಕೂಡ ನಿಮಗೆ ಏನು ಹೇಳ್ತಾರೆ, ಪರ್ ಇಯರ್ ಫೀಸ್ ಅರೌಂಡ್ 8 lakhsವರೆಗೂ ಇದೆ BMS IT. ಓಕೆ, 8 lakhs ಅಂದರೆ ಅರೌಂಡ್ 25 to 30 lakhsವರೆಗೆ ಇದೆ ಫಾರ್ 4 years. ಓಕೆ, ಸೊ ಅದೆಲ್ಲದ್ರದ್ದು ಫೀಸ್ ಸ್ಟ್ರಕ್ಚರ್ ನಿಮ್ಗೆ ಬೇಕಿದ್ರೆ ನಾನು ಸಪ್ರೇಟಾಗಿ ಕಳಿಸ್ತೇನೆ, ಅದ್ರ ಬಗ್ಗೆ ಇದು ಮಾಡಿಸ್ತೇನೆ. ಬಟ್ ಇದನ್ನು ನಾನು ಹಾಕಿದ್ದು ಏನು ರೀಸನ್ ಅಂತ ಕೇಳಿದ್ರೆ ಒಂದೇ ಒಂದು ರೀಸನ್ನು, ನೀವು CETಗೆ ಒಳ್ಳೆ ರೀತಿಯಲ್ಲಿ ಓದಿದರೆ, ಇದು ಎಲ್ಲ ಕಾಲೇಜಿಗೆ ಹೋದರೆ ಇಟ್ ಈಸ್ ಲೈಕ್ ಅ ಸೇವಿಂಗ್ ಅಲ್ಲ. ನೀವು RV ಕಾಲೇಜಿಗೆ ಹೋದರೆ
ಹತ್ರ 60 to 65 ಲ್ಯಾಕ್ಸನ್ನು ಸೇವ್ ಮಾಡ್ತಾ ಇದ್ದೀರಂತ ಮೀನಿಂಗ್. ಮತ್ತು ಆ ಕಾಲೇಜಿಗೆ ಹೋದ್ಮೇಲೆ ಅದ್ರ ಪ್ಲೇಸ್ಮೆಂಟ್ ಬಗ್ಗೆ ನೀವು ಮಾತಾಡೋದು ಬೇಡ. ಅದ್ರ ಪ್ಲೇಸ್ಮೆಂಟ್ ಹೇಗಿದೆ ಏನಿದೆ ಪ್ರತಿಯೊಂದು ನಾನು ನಿಮ್ಗೆ ಹೇಳ್ತೇನೆ. ಎ ಟು ಝಡ್ ಎಷ್ಟು ಪ್ಲೇಸ್ಮೆಂಟ್ ಆಗಿದೆ, ಯಾರಿಗೆ ಎಷ್ಟಾಗಿದೆ, ಯಾಕಾಗಿದೆ, ಯಾವ ಕಂಪನಿಯಲ್ಲಾಗಿದೆ, ಎಷ್ಟು ಕಂಪನಿ ಬರುತ್ತೆ ಎಲ್ಲದೂ ಕೂಡ ನಾನು ನಿಮ್ಗೆ ಹೇಳ್ತೇನೆ. ಓಕೆ, RVC ಆಗಿರ್ಬೋದು, BMSC ಆಗಿರ್ಬೋದು, PES ಆಗಿರ್ಬೋದು, MS ರಾಮಯ್ಯ ಆಗಿರ್ಬೋದು, ಯಾವುದೇ ದಯಾನಂದ್ ಸಾಗರ್ ಆಗಿರ್ಬೋದು, ಪ್ರತಿಯೊಂದು ಕಾಲೇಜು ಇನ್ಫಾರ್ಮೇಷನ್ ನಮ್ಮ ಏಕಲವ್ಯ ಗ್ರೂಪಲ್ಲಿ ಇರುತ್ತೆ. ಓಕೆ ಸ್ಟೂಡೆಂಟ್ಸು, ಇದನ್ನು ನಿಮ್ಗೆ ಹೇಳ್ತಾ ಇರೋ ರೀಸನ್ ಒಂದೇ, ನಿಮ್ಗೆ ಇನ್ನೂ ಕೂಡ 25 ಡೇಸ್ ಇದೆ. ಇಫ್ ಯು ವರ್ಕ್ ಹಾರ್ಡ್ ಯು ಕ್ಯಾನ್ ಗೆಟ್ ಇನ್ ಟು ದೀಸ್ ಟಾಪ್ ಕಾಲೇಜಸ್, RVC, BMSC, MS ರಾಮಯ್ಯ, ದೆನ್ PES ರಿಂಗ್ ರೋಡ್ ಕ್ಯಾಂಪಸ್, ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಜಯಚಾಮರಾಜೇಂದ್ರ ಮೈಸೂರು, ಇಂಥ ಟಾಪ್ ಕಾಲೇಜಸ್ಸಿಗೆ ಹೋಗ್ಬೋದು. ಓಕೆ, ಯು ಹ್ಯಾವ್ 20 to 25 ಡೇಸ್. ಈ CET ಮಾರ್ಕ್ಸ್ ಒಂದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಪ್ಲೀಸ್ ವರ್ಕ್ ಹಾರ್ಡ್. NCERTನ ಫಸ್ಟ್ ಕಂಪ್ಲೀಟ್ ಮಾಡಿ. ಫಸ್ಟ್ ಕಂಪ್ಲೀಟ್ ಮಾಡಿ. ಒಂದು ನಿಮ್ಮ ಹಾರ್ಡ್ ವರ್ಕ್ ಜೊತೆ ಸ್ಮಾರ್ಟ್ ವರ್ಕು ಇರಲಿ. ಓಕೆ ಸ್ಟೂಡೆಂಟ್ಸ, ಇದಿಷ್ಟು ಈ ಒಂದು ವೀಡಿಯೋದಲ್ಲಿ ಮಾಡ್ತಾ ಇದ್ದಾನೆ. ಇಲ್ಲಿಗೆ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದಾನೆ. ನಿಮಗೆ ಮೋಟಿವೇಶನ್ ಸಿಗಲಿ ಅಂತ ನಾನು ಮಾಡಿದ್ದಷ್ಟೇ. ಇದಕ್ಕಿಂತ ಯಾವ ಕಾಲೇಜಿಗೆ ಕೇಳಿದ್ರು ನನ್ನ ಹತ್ರ ಇದೆ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಪ್ರತಿಯೊಂದು ಇನ್ಫಾರ್ಮೇಷನ್ ತೆಗಿತಾ ಇದ್ದೇವೆ ನಾವು. ಎಲ್ಲ ಕಾಲೇಜಿಗೆ ಹೋಗಿ ಪ್ಲೇಸ್ಮೆಂಟಿಂದ ಹಿಡಿದು, ಫ್ಯಾಕಲ್ಟಿಯಿಂದ ಹಿಡಿದು, ಇನ್ಫ್ರಾಸ್ಟ್ರಕ್ಚರಿಂದ ಹಿಡಿದು, ಬ್ರಾಂಚಸ್ಸಿಂದ ಹಿಡಿದು ಪ್ರತಿಯೊಂದು ತೆಗಿತಾ ಇದ್ದೇನೆ. ನಾನೇ ಹೋಗ್ತಾ ಇದ್ದೇನೆ, ಪ್ರತಿಯೊಂದು ಸ್ಟೂಡೆಂಟ್ಸ್ಗಳ ಜೊತೆ ರಿವ್ಯೂ ತೊಗೊಳ್ತಾ ಇದ್ದಾನೆ, ಕಾಲೇಜಿನ ಮ್ಯಾನೇಜ್ಮೆಂಟ್ಗಳ ಜೊತೆ ರಿವ್ಯೂ ತೊಗೊಳ್ತಾ ಇದ್ದಾನೆ, ಕಾಲೇಜ್ ಹೋಗಿ ನೋಡ್ತಾ ಇದ್ದಾನೆ, ಎಲ್ಲದನ್ನು ಮಾಡ್ತಾ ಇದ್ದಾನೆ. ಓಕೆ, ಇದೆಲ್ಲದನ್ನು ನಾನು ಸಪ್ರೇಟಾಗಿ ನಮ್ಮ ಏಕಲವ್ಯ ಗ್ರೂಪಿಗೆ ಇದು ಮಾಡ್ತೇನೆ. ಯಾಕಂದರೆ ಇದೆಲ್ಲದನ್ನು ನಾವು ಇಷ್ಟೆಲ್ಲ ಹಾರ್ಡ್ ವರ್ಕ್ ಮಾಡಿ ನೀವು ಹೇಳ್ಬೋದು, ಸರ್ ಇದನ್ನು ನಾವು ಫ್ರೀಯಾಗಿ ವೆಬ್ಸೈಟಲ್ಲಿ ಸಿಗುತ್ತಲ್ಲ ಅಂತ. ಇಲ್ಲ, ನಿಮ್ಮ ವೆಬ್ಸೈಟಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಐಡಿಯಾ ಸೀರಿಯಸ್ಲಿ ಸಿಗೋದಿಲ್ಲ. ನಾನು ಇದನ್ನು ಯಾಕಂದರೆ ಎವ್ರಿ ಇಯರ್ ಪ್ರತಿಯೊಂದು ಕಾಲೇಜಲ್ಲಿ ಪ್ಲೇಸ್ಮೆಂಟಲ್ಲಿ ಚೇಂಜಸ್ ಇರುತ್ತೆ, ಬ್ರಾಂಚಸ್ಸಲ್ಲಿ ಚೇಂಜಸ್ ಇರುತ್ತೆ. ಅದೆಲ್ಲದನ್ನು ನಾನು ಆನ್ ಕ್ಯಾಂಪಸ್ ಹೋಗಿ ಮಾಡ್ತಾ ಇದ್ದೇನೆ. ಸರ್ ಫ್ರೀಯಾಗಿ ಕೊಡಿ ಸರ್, ಇದನ್ನು ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾಕಂದರೆ ನಿಮಗೆ ಬೋರ್ಡ್ಸಿಗೆ ಬೇಕಾಗಿರೋ ಇಂಪಾರ್ಟೆಂಟ್ ಫ್ರೀ ಕೊಟ್ಟಿದ್ದೇನೆ. CET ರಿಲೇಟೆಡ್ ಕೆಲವೊಂದು ವಿಷಯವನ್ನು ನಾನು ಫ್ರೀ ಕೊಡ್ತೇನೆ. ಬಟ್ ಇದನ್ನು ನಾವು ಎಲ್ಲದಕ್ಕೂ ಕೂಡ ಕಾಲೇಜಿಗೆ ಹೋಗಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ತಾ ಇದ್ದೇವೆ. ವಿ ಆರ್ ಸ್ಪೆಂಡಿಂಗ್ ಸಮ್ ಮನಿ, ಸಮ್ ಮೈ ಟೈಮ್, ಇದೆಲ್ಲದನ್ನು ಸ್ಪೆಂಡ್ ಮಾಡ್ತಾ ಇದ್ದೇನೆ. ನಾನೊಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಈಗ ಸಾಫ್ಟ್ವೇರ್ ಇಂಜಿನಿಯರಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಅದ್ರ ಜೊತೆ ನಾನು ಪ್ಯಾರಲಲ್ಲಿ ಇದನ್ನು ಕೂಡ 6 ಇಯರ್ಸಿಂದ ಮಾಡ್ಕೊಂಡು ಬಂದಿದ್ದೇನೆ. ಸೊ ಇದನ್ನು ಫ್ರೀಯಾಗಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಒಂದು ಮಿನಿಮಲ್ ಫೀಸ್ ನಿಮ್ಮ ಕರ್ನಾಟಕದಲ್ಲಿ ಯಾರೂ ಕೊಡೋದಿಲ್ಲ. ಬೆಟ್ ನಿಮ್ಗೆ ಯಾರು ಕೊಡೋದಿಲ್ಲ, ಅಷ್ಟು ಮಿನಿಮಲ್ ಫೀಸಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಓಕೆ, ಎನಿ ಟೈಮ್ ಯು ಕ್ಯಾನ್ ಕಾಲ್, ಎನಿ ಟೈಮ್ ಯು ಕ್ಯಾನ್ ಟೆಕ್ಸ್ಟ್ ಮೀ. ನಿಮಗೆ ಎಲ್ಲದೂ ಇನ್ಫಾರ್ಮೇಷನ್ ಸಿಗುತ್ತೆ ಫಾರ್ ದ ವೆರಿ ಮಿನಿಮಲ್ ಫೀಸ್. ಐ ಬೆಟ್ ಸ್ಟೂಡೆಂಟ್ಸ್ ನಿಮ್ಗೆ ಎಲ್ಲೂ ಸಿಗೋದಿಲ್ಲ. ಆಯಿತಾ? ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನಿಂಗ್ ಆಫ್. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.